ನಮಸ್ಕಾರ ಸ್ನೇಹಿತರೆ. ರಾಜರು ಎಂದರೆ ಕೇವಲ ಯುದ್ಧ, ಅಧಿಕಾರ, ರಕ್ತಪಾತ ಮತ್ತು ಸಂಪತ್ತು ಎಂದು ಭಾವಿಸುವ ಕಾಲವೊಂದಿತ್ತು. ಆದರೆ ಅದೇ ರಾಜಮನೆತನದಲ್ಲಿ ಹುಟ್ಟಿ ಅಧಿಕಾರದ ಸಿಂಹಾಸನದಲ್ಲಿ ಕುಳಿತು ಅರಮನೆಯ ಹೊರಗಿದ್ದ ಬಡವರು, ದೀನರು, ಅಸ್ಪೃಶ್ಯರು ಮತ್ತು ಶೋಷಿತರ ಪರವಾಗಿ ಧ್ವನಿ ಎತ್ತಿದ ಕ್ರಾಂತಿಕಾರಿ ರಾಜ ಒಬ್ಬರಿದ್ದರು. ಅವರೇ ಕೊಲ್ಹಾಪುರದ ಮಹಾನ್ ದೊರೆ, ಸಾಮಾಜಿಕ ನ್ಯಾಯದ ಹರಿಕಾರ, ರಾಜಶ್ರೀ ಛತ್ರಪತಿ ಶಾಹು ಮಹಾರಾಜ್. ಶಾಹು ಮಹಾರಾಜರ ಜನನ ಮತ್ತು ಬಾಲ್ಯ 1874ರ ಜೂನ್ 26ರಂದು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಕಾಗಲ್ ಎಂಬಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಯಶವಂತರಾವ್ ಘಾಟ್ಗೆ. ಅವರ ತಂದೆ ಜಯಸಿಂಗರಾವ್ ಅಪ್ಪಾಸಾಹೇಬ್ ಘಾಟ್ಗೆ ಕಾಗಲ್ ಜಾಗೀರ್ದಾರರಾಗಿದ್ದರು. ತಾಯಿ ರಾಧಾಬಾಯಿ. ಆದರೆ ಯಶವಂತರಾವ್ ಅವರು ಕೇವಲ 3 ವರ್ಷದವರಾಗಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡರು. ಈ ಘಟನೆ ಅವರ ಬಾಲ್ಯದ ಮೇಲೆ ಆಳವಾದ ಪ್ರಭಾವ ಬೀರಿತು. 1884ರಲ್ಲಿ ಕೊಲ್ಹಾಪುರದ ರಾಣಿ ಆನಂದಿಬಾಯಿಯವರು ಯಶವಂತರಾವ್ ಅವರನ್ನು ದತ್ತು ಪಡೆದರು. ಈ ಕ್ಷಣದಿಂದಲೇ ಅವರ ಜೀವನದ ದಿಕ್ಕು ಸಂಪೂರ್ಣ ಬದಲಾಯಿತು. ಮುಂದೆ ಅವರು ಕೊಲ್ಹಾಪುರ ಸಂಸ್ಥಾನದ ಉತ್ತರಾಧಿಕಾರಿಯಾದರು. ಶಾಹು ಮಹಾರಾಜರ ಶಿಕ್ಷಣ ಮತ್ತು ವ್ಯಕ್ತಿತ್ವ ನಿರ್ಮಾಣ. ಯಶವಂತರಾವ್ ರಾಜ್ಕೋಟ್ನ ರಾಜ್ಕುಮಾರ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಸರ್ ಸ್ಟುವರ್ಟ್ ಫ್ರೇಜರ್ ಅವರ ಮಾರ್ಗದರ್ಶನದಲ್ಲಿ ಆಡಳಿತದ ಸೂಕ್ಷ್ಮತೆಗಳನ್ನು ಕಲಿತರು. ಇಂಗ್ಲೆಂಡ್ ಪ್ರವಾಸದ ಸಂದರ್ಭದಲ್ಲಿ ಆಧುನಿಕ ಶಿಕ್ಷಣ, ವಿಜ್ಞಾನ, ಆಡಳಿತ ಮತ್ತು ಕೈಗಾರಿಕೆಗಳನ್ನು ಅಧ್ಯಯನ ಮಾಡಿದರು. ಅಲ್ಲಿಂದ ಅವರು ಒಂದು ಮಹತ್ವದ ಸಂದೇಶವನ್ನು ತಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಂಡರು. ಜನರನ್ನು ವಿದ್ಯಾವಂತರನ್ನಾಗಿ ಮಾಡಿದಾಗ ಮಾತ್ರ ರಾಷ್ಟ್ರ ಬಲಿಷ್ಠವಾಗುತ್ತದೆ. ಶಾಹು ಮಹಾರಾಜರ ಸಿಂಹಾಸನಾರೋಹಣ 1894ರ ಏಪ್ರಿಲ್ 2ರಂದು ಕೇವಲ 20 ವರ್ಷದ ವಯಸ್ಸಿನಲ್ಲಿ ಅವರು ಕೊಲ್ಹಾಪುರ ಸಂಸ್ಥಾನದ ರಾಜರಾದರು. ಅವರಿಗೆ ಛತ್ರಪತಿ ಶಾಹು ಮಹಾರಾಜ್ ಎಂಬ ಬಿರುದು ಲಭಿಸಿತು. ಮುಂದಿನ 28 ವರ್ಷಗಳ ಕಾಲ ಅವರು ಆಡಳಿತ ನಡೆಸಿದರು. ಆದರೆ ಅವರ ಆಡಳಿತ ಅಧಿಕಾರದ ಪ್ರದರ್ಶನವಾಗಿರಲಿಲ್ಲ. ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಮತ್ತು ಗೌರವ ದೊರೆಯುವಂತೆ ಮಾಡಿದ ಮಾನವೀಯ ಆಡಳಿತವಾಗಿತ್ತು. ಭಾರತದ ಮೊದಲ ಮೀಸಲಾತಿಯ ಕ್ರಾಂತಿ 1902ರಲ್ಲಿ ಶಾಹು ಮಹಾರಾಜರು ಭಾರತದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ನಿರ್ಧಾರವನ್ನು ಕೈಗೊಂಡರು. ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹಿಂದುಳಿದ ವರ್ಗಗಳಿಗೆ 50% ಮೀಸಲಾತಿಯನ್ನು ಘೋಷಿಸಿದರು. ಇದು ಭಾರತದಲ್ಲಿಯೇ ಮೊದಲ ಮೀಸಲಾತಿ ವ್ಯವಸ್ಥೆಯಾಗಿತ್ತು. ಈ ನಿರ್ಧಾರದಿಂದ ಸಾವಿರಾರು ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದ ಬಾಗಿಲು ತೆರೆದಿತ್ತು. ಸಮಾನತೆ ಕೇವಲ ಮಾತಿನಲ್ಲಿ ಅಲ್ಲ, ಅವಕಾಶಗಳಲ್ಲಿಯೂ ಇರಬೇಕು ಎಂಬುದನ್ನು ಅವರು ಕಾರ್ಯರೂಪಕ್ಕೆ ತಂದರು. ಶಿಕ್ಷಣದ ಮೂಲಕ ಸಮಾಜ ಪರಿವರ್ತನೆ. ಶಾಹು ಮಹಾರಾಜರು ಶಿಕ್ಷಣವನ್ನೇ ಸಮಾಜದ ಅಭಿವೃದ್ಧಿಯ ಮೂಲವೆಂದು ನಂಬಿದ್ದರು. 1917ರಲ್ಲಿ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿಗೆ ತಂದರು. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಉಚಿತ ವಸತಿ ನಿಲಯಗಳು ಹಾಗೂ ಆರ್ಥಿಕ ನೆರವು ಒದಗಿಸಿದರು. ಮಹಿಳಾ ಶಿಕ್ಷಣಕ್ಕೆ ವಿಶೇಷ ಉತ್ತೇಜನ ನೀಡಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣದ ಹಕ್ಕು ಕಲ್ಪಿಸಿಕೊಟ್ಟರು. ಸಾಮಾಜಿಕ ಕ್ರಾಂತಿಯ ನಾಯಕ. ಆ ಕಾಲದಲ್ಲಿ ಸಮಾಜದಲ್ಲಿ ಜಾತಿ, ಅಸ್ಪೃಶ್ಯತೆ ಮತ್ತು ಅನ್ಯಾಯ ತೀವ್ರವಾಗಿತ್ತು. ಶಾಹು ಮಹಾರಾಜರು ಆ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಹೋರಾಡಿದರು. 1917ರಲ್ಲಿ ವಿಧವಾ ಪುನರ್ವಿವಾಹಕ್ಕೆ ಕಾನೂನು ಮಾನ್ಯತೆ ನೀಡಿದರು. 1919ರಲ್ಲಿ ಅಂತರ್ಜಾತಿ ಮತ್ತು ಅಂತರ್ಧರ್ಮ ವಿವಾಹಗಳನ್ನು ಕಾನೂನುಬದ್ಧಗೊಳಿಸಿದರು. 1920ರಲ್ಲಿ ದೇವದಾಸಿ ಪದ್ಧತಿಯನ್ನು ನಿಷೇಧಿಸಿದರು. ಅಸ್ಪೃಶ್ಯರಿಗೆ ಸಾರ್ವಜನಿಕ ಬಾವಿ, ರಸ್ತೆ, ಶಾಲೆ ಹಾಗೂ ದೇವಾಲಯದ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಸಮಾನ ಹಕ್ಕುಗಳನ್ನು ನೀಡುವ ಆದೇಶ ಹೊರಡಿಸಿದರು. ಇದು ಭಾರತೀಯ ಸಮಾಜದಲ್ಲಿ ಮಹತ್ವದ ಸಾಮಾಜಿಕ ಕ್ರಾಂತಿಯಾಗಿತ್ತು. ಅಸ್ಪೃಶ್ಯ ಅಧಿಕಾರಿಗಳನ್ನು ಉನ್ನತ ಹುದ್ದೆಗಳಿಗೆ ನೇಮಿಸಿದರು. ಹಾಗೂ ತಮ್ಮ ಅರಮನೆಯ ಅಡುಗೆ ಮನೆಯಲ್ಲಿ ಅಸ್ಪೃಶ್ಯ ಅಡುಗೆಯವರನ್ನು
ನೇಮಿಸಿ ಮಾದರಿ ತೋರಿದರು. ರೈತರು ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ. ರೈತರ ಬದುಕು ಸುಧಾರಿಸದೆ ದೇಶ ಅಭಿವೃದ್ಧಿಯಾಗುವುದಿಲ್ಲ ಎಂಬುದು ಶಾಹು ಮಹಾರಾಜರ ನಂಬಿಕೆಯಾಗಿತ್ತು. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ವ್ಯವಸ್ಥೆ ರೂಪಿಸಿದರು. ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ತರಬೇತಿ ನೀಡಿದರು. 1907ರಲ್ಲಿ ರಾಧಾನಗರಿ ಅಣೆಕಟ್ಟಿನ ನಿರ್ಮಾಣವನ್ನು ಆರಂಭಿಸಿ ನೀರಾವರಿ ಅಭಿವೃದ್ಧಿಗೆ ಭದ್ರ ಅಡಿಪಾಯ ಹಾಕಿದರು. 1906ರಲ್ಲಿ ಶಾಹು ಛತ್ರಪತಿ ಸ್ಪಿನ್ನಿಂಗ್ ಮತ್ತು ವಿವಿಂಗ್ ಮಿಲ್ ಸ್ಥಾಪಿಸಿ ಕೈಗಾರಿಕಾ ಬೆಳವಣಿಗೆಗೂ ಉತ್ತೇಜನ ನೀಡಿದರು. ಶಾಹು ಮಹಾರಾಜರು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನೀಡಿದ ಬೆಂಬಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಮೊದಲಿನಿಂದಲೂ ಗುರುತಿಸಿದವರಲ್ಲಿ ಶಾಹು ಮಹಾರಾಜರು ಪ್ರಮುಖರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉನ್ನತ ಶಿಕ್ಷಣಕ್ಕೆ ಧನ ಸಹಾಯ ಮಾಡಿದರು. ಅಂಬೇಡ್ಕರ್ ಆರಂಭಿಸಿದ ಮೂಕನಾಯಕ ಪತ್ರಿಕೆಗೆ ಆರ್ಥಿಕ ನೆರವು ನೀಡಿದರು. 1920ರ ಮಾನ್ಗಾಂವ್ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರನ್ನು ಶೋಷಿತರ, ಹಿಂದುಳಿದವರ ಹಾಗೂ ಸಮಾಜದ ನಾಯಕ ಎಂದು ಘೋಷಿಸಿದರು. ಅಸ್ಪೃಶ್ಯರ ಹಕ್ಕುಗಳ ಹೋರಾಟದಲ್ಲಿ ಅವರಿಗೆ ನೈತಿಕ ಮತ್ತು ಆರ್ಥಿಕ ಬೆಂಬಲ ನೀಡಿದರು. ಈ ಇಬ್ಬರು ಮಹಾನ್ ನಾಯಕರ ಸಹಕಾರ ಭಾರತೀಯ ಸಾಮಾಜಿಕ ನ್ಯಾಯ ಚಳುವಳಿಗೆ ಹೊಸ ಶಕ್ತಿ ನೀಡಿತು. ಶಾಹು ಮಹಾರಾಜರ ವೈಯಕ್ತಿಕ ಜೀವನ. ಶಾಹು ಮಹಾರಾಜರ ಪತ್ನಿ ಲಕ್ಷ್ಮೀಬಾಯಿ ಖಾನ್ವಿಲ್ಕರ್ ಅವರಿಗೆ 2 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಇದ್ದರು. ಅವರು ಎತ್ತರದ ವ್ಯಕ್ತಿತ್ವ ಹೊಂದಿದ್ದು ಕುಸ್ತಿಯನ್ನು ಬಹಳ ಇಷ್ಟಪಡುತ್ತಿದ್ದರು. ಸರಳತೆ, ದಯೆ ಮತ್ತು ಮಾನವೀಯತೆ ಅವರ ವ್ಯಕ್ತಿತ್ವದ ವಿಶೇಷ ಗುಣಗಳಾಗಿದ್ದವು. ಶಾಹು ಮಹಾರಾಜರ ಕೊನೆಯ ದಿನಗಳು. 1922ರ ಮೇ 6ರಂದು ಕೇವಲ 47 ವರ್ಷದ ವಯಸ್ಸಿನಲ್ಲಿ ಛತ್ರಪತಿ ರಾಜರ್ಷಿ ಶಾಹು ಮಹಾರಾಜರು ನಿಧನರಾದರು. ಆದರೆ ಅವರ ಚಿಂತನೆಗಳು ಮತ್ತು ಸುಧಾರಣೆಗಳು ಇಂದಿಗೂ ಜೀವಂತವಾಗಿವೆ. ಅವರು ಆರಂಭಿಸಿದ ಅನೇಕ ಯೋಜನೆಗಳು ನಂತರವೂ ಮುಂದುವರಿದು ಸಮಾಜದ ಅಭಿವೃದ್ಧಿಗೆ ಕಾರಣವಾದವು. ಛತ್ರಪತಿ ರಾಜರ್ಷಿ ಶಾಹು ಮಹಾರಾಜರು ಕೇವಲ ಒಬ್ಬ ರಾಜರಲ್ಲ, ಅವರು ಶಿಕ್ಷಣದ ಹರಿಕಾರರು, ಸಾಮಾಜಿಕ ನ್ಯಾಯದ ಶಿಲ್ಪಿಗಳು ಮತ್ತು ಸಮಾನತೆಯ ದಾರಿದೀಪವಾಗಿದ್ದರು. ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆಗೆ ಭದ್ರ ಅಡಿಪಾಯ ಹಾಕಿದವರು ಅವರೇ. ಅವರು ಜ್ಯೋತಿರಾವ್ ಫುಲೆ ಅವರ ಆದರ್ಶಗಳನ್ನು ಮುಂದುವರಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರಿಗೆ ಬೆಂಬಲ ನೀಡಿದರು. ಇಂದು ನಾವು ಸಮಾನತೆ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುತ್ತಿದ್ದರೆ ಅದರ ಹಿಂದೆ ರಾಜರ್ಷಿ ಶಾಹು ಮಹಾರಾಜರ ದೂರದೃಷ್ಟಿ ಮತ್ತು ಹೋರಾಟದ ಮಹತ್ವದ ಪಾತ್ರವಿದೆ. ಶಾಹು ಮಹಾರಾಜರ ಜೀವನ ನಮಗೆ ನೀಡುವ ಸಂದೇಶ ಒಂದೇ: ಅಧಿಕಾರಕ್ಕಿಂತ ಮಾನವೀಯತೆ ದೊಡ್ಡದು, ಜಾತಿಗಿಂತ ಮನುಷ್ಯತ್ವ ದೊಡ್ಡದು ಮತ್ತು ಸಮಾಜದ ನಿಜವಾದ ಅಭಿವೃದ್ಧಿ ಶಿಕ್ಷಣ ಹಾಗೂ ಸಮಾನ ಅವಕಾಶಗಳಿಂದ ಮಾತ್ರ ಸಾಧ್ಯ. ಧನ್ಯವಾದಗಳು.